ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದ ಸಂಬಂಧ ಸಿಬಿಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಹಲವು ಪ್ರಮುಖ ವಿಷಯಗಳು ಬೆಳಕಿಗೆ ಬಂದಿತ್ತೆಂಬ ವಿಚಾರ ಈಗ ಬಯಲಾಗಿದೆ. ಎ1 ಬಸವರಾಜ್ ಮುತ್ತಗಿ ಜೊತೆಗೆ ಮಾತನಾಡಲೆಂದು ವಿನಯ್ ಕುಲಕರ್ಣಿ ಪತ್ನಿ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದ್ರು. ಅದೇ ಸಿಮ್ ಕಾರ್ಡ್ ಅನ್ನು ಬಳಸಿ 94 ಬಾರಿ ಮುತ್ತಿಗೆ ಜೊತೆ ವಿನಯ್ ಮಾತನಾಡಿದ್ದಾರೆ. ಅಲ್ಲದೆ ಯೋಗೀಶ್ ಗೌಡ ಕೊಲೆಯಾದ ನಂತರ 6 ತಿಂಗಳಲ್ಲಿ ಬಸವರಾಜ್ ಮುತ್ತಗಿಯನ್ನ 57 ಬಾರಿ ವಿನಯ್ ಕುಲಕರ್ಣಿ ಸಂಪರ್ಕಿಸಿದ್ರು. ಈ ಪೈಕಿ 6 ಬಾರಿ ಇಬ್ಬರು ಇಂದೇ ಪ್ರದೇಶದಲ್ಲಿ ಇರೋದು ತನಿಖೆ ವೇಳೆ ಗೊತ್ತಾಗಿದೆ ಅಂತ ಹೇಳಲಾಗ್ತಿದೆ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೇ ಯೋಗೀಶ್ ಗೌಡ ಕೊಲೆಗೆ ಕಾರಣವಾಗಿದ್ದು, ಬಸವರಾಜ್ ಮುತ್ತಗಿ ಮತ್ತು ಆತನ ಭಾವ ಚಂದ್ರಶೇಖರ ಇಂಡಿಗಿ ವಿನಯ್ ಕುಲಕರ್ಣಿ ಸುಪಾರಿ ನೀಡಿದ್ರು. ಆದರೆ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿ ಆಗಿದ್ದೇ ಈಗ ವಿನಯ್ ಕುಲಕರ್ಣಿಗೆ ಕಂಟಕವಾಗಿದೆ. ಯೋಗೀಶ್ ಗೌಡ ಹತ್ಯೆ ವೇಳೆ A7 ರಿಂದ A14 ರವರೆಗಿನ ಆರೋಪಿಗಳು ಆಯುಧವನ್ನು ಬಳಸಿ ಕೊಲೆ ಮಾಡಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆದರೆ ಪೊಲೀಸರು A1 ಇಂದ A6 ಆರೋಪಿಗಳನ್ನ ಬಂಧಿಸಿ ಬಸವರಾಜ್ ನನ್ನ ವಶಕ್ಕೆ ಅಂತ ಉಲ್ಲೇಖಿಸಿದ್ರು. ಆದರೆ ಪೊಲೀಸರು A1 ರಿಂದ A6 ಆರೋಪಿಗಳನ್ನ ಬಂಧಿಸಿದ್ರು. ಜೊತೆಯಲ್ಲಿ ಆಯುಧಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಉಲ್ಲೇಖಿಸಿದ್ರು. ಬಸವರಾಜ್ ಮುತ್ತಗಿ ಮತ್ತು ಯೋಗೀಶ್ ಗೌಡ ನಡುವಿನ ಭೂವ್ಯಾಜ್ಯ ಕೊಲೆಗೆ ಕಾರಣ ಅಂತ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ರು. ಆದ್ರೆ ಧಾರವಾಡ ಪೊಲೀಸರ ತನಿಖೆಯ ತಪ್ಪುಗಳನ್ನ ಸಿಬಿಐ ಎಳೆಯಾಗಿ ಬಿಚ್ಚಿಟ್ಟಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.